ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಂದು ಗುಡ್ ಸರ್ಪ್ರೈಸ್ ಇದೆ. ಅದೇನು ಅಂತಂದರೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ರಾಜ ಮರ್ಯಾದೆ ಸಿಗಲಿದೆ. ಈ ತಿಂಗಳಲ್ಲಿ ನಿಮ್ಮ ತಾಳ್ಮೆಗೆ ತಕ್ಕ ಒಂದು ಉಡುಗೊರೆ ಸಿಗ್ತಿದೆ. ಅದೇನಿರ್ಬೋದು? ಈ ತಿಂಗಳಲ್ಲಿ ನೀವು ಮಾಡುವಂಥ ಒಂದೇ ಒಂದು ತಪ್ಪು ನಿಮ್ಮ ಲಾಭನ ತಡೆದಿಡಿಯುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದೆಲ್ಲ ಗ್ರಹಗಳ ಬದಲಾವಣೆ ಆಗ್ತಿದೆ, ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿನಲ್ಲಿ ರಾಹು ಗ್ರಹ ಇತ್ತು ಅಂದರೆ ಮೀನ ರಾಶಿನಲ್ಲಿ ಶನಿ ಬುಧ ಮತ್ತು ಕುಜ ಗ್ರಹಗಳಿದೆ. ಹಾಗೆ ಮೇಷ ರಾಶಿನಲ್ಲಿ ಸೂರ್ಯಗ್ರಹ ಇದ್ದರೆ ವೃಷಭ ರಾಶಿನಲ್ಲಿ ಶುಕ್ರ ಗ್ರಹ ಇದೆ. ಹಾಗೆ ಗುರು ಬಂದು ಮಿಥುನದಲ್ಲಿದ್ದು ಇನ್ನು ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇದೆ. ಆದರೆ ಇದರಲ್ಲಿ ಕೆಲವೊಂದು ಬದಲಾವಣೆ ಆಗ್ತದೆ. ಅಂದರೆ ಸಾಕಷ್ಟು ಗ್ರಹಗಳು ತನ್ನ ಪತನ ಚೇಂಜ್ ಮಾಡ್ತಾ ಇದೆ. ಯಾವ್ಯಾವ ಗ್ರಹಗಳು ಯಾವ ಸಮಯದಲ್ಲಿ ಚೇಂಜ್ ಮಾಡ್ತಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇದೇ ತಿಂಗಳ 11ನೇ ತಾರೀಕು ಕುಜ ಗ್ರಹವು ಮೀನ ರಾಶಿಯಿಂದ ಮೇಷ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ. ಇನ್ನು ಮೇ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಮಿಥುನ ರಾಶಿನಲ್ಲಿ ಆಲ್ರೆಡಿ ಗುರುಗ್ರಹ ಇದ್ದು ಗುರುನ ಜೊತೆಯಲ್ಲಿ ಶುಕ್ರ ಸೇರ್ಕೊಂತಿದ್ದಾನೆ. ಇದರಿಂದ ಒಂದು ಯೋಗನೇ ಕ್ರಿಯೇಟ್ ಆಗ್ತದೆ. ಇದರ ಜೊತೆಯಲ್ಲಿ 15ನೇ ತಾರೀಕು ಸೂರ್ಯ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅದೇ 15ನೇ ತಾರೀಕು ಬುಧ ಗ್ರಹ ಕೂಡ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಹಾಗೂ ಎರಡು ಬಾರಿ ತನ್ನ ಪತನ ಬದಲಾಯಿಸ್ತಾನೆ. ಇನ್ನೊಂದು ಅಂದರೆ 23ನೇ ತಾರೀಕು ಕೂಡ ಮೇಷ ರಾಶಿಯಿಂದ ವೃಷಭ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಇನ್ನು ಬುಧ ಗ್ರಹ ಕೂಡ 15ನೇ ತಾರೀಕು ಮೇಷದಿಂದ ವೃಷಭಗೆ ತನ್ನ ಪತನ ಬದಲಾಯಿಸ್ತಾ ಇದ್ರೆ ಇನ್ನೊಂದು ಬಾರಿ ಅಂದರೆ 23ನೇ ತಾರೀಕು ವೃಷಭದಿಂದ ಮಿಥುನ ರಾಶಿಗೂ ಕೂಡ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ನೋಡಿ, ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲವೊಂದು ಅದೃಷ್ಟನೂ ಇದೆ. ಕೆಲವೊಂದು ನೀವು ಮಾಡುವಂಥ ಒಂದು ತಪ್ಪು ತಿಳುವಳಿಕೆ ಅಥವಾ ತಪ್ಪು ನಿರ್ಧಾರದಿಂದ ದುರಾದೃಷ್ಟ ಕೂಡ ಇದೆ. ಹಾಗಾಗಿ ಅದನ್ನು ಇವಾಗೇ ನೀವು ಎಚ್ಚೆತ್ಕೊಂಡು ಸರಿ ಮಾಡ್ಕೋಬೇಕಾಗತ್ತೆ. ಅದೇನು ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ನಿಮ್ಮ 6ನೇ ಮನೆಯಲ್ಲಿ ಕೆಲವು ಗ್ರಹಗಳ ಸಂಯೋಗ, ಏನು ಗುರು ಮತ್ತು ಶುಕ್ರರ ಸಂಯೋಗ ಆಗ್ತಿದೆ. ಸೊ ಹಾಗಾಗಿ 6ನೇ ಮನೆಯಲ್ಲಿ ಗುರುವಿನ ಮತ್ತು ಶುಕ್ರರ ಸಂಯೋಗ ಆಗ್ತಿರೋದ್ರಿಂದ ಗಜಲಕ್ಷ್ಮಿ ರಾಜಯೋಗ ಅನ್ನುವಂಥ ಒಂದು ಯೋಗ ನಡೀತಿದೆ. ಸೊ ಇದರಿಂದ ಏನು ಲಾಭ ಸಿಗುತ್ತೆ? ಯಾರೆಲ್ಲ ಉದ್ಯೋಗಸ್ಥರಿರ್ತೀರಾ ಅವರೆಲ್ಲರಿಗೂ ಕೂಡ ಕೆಲಸದಲ್ಲಿ ಬಡ್ತಿ ಸಿಗೋದು, ಅಂದರೆ ಪ್ರಮೋಷನ್ ಸಿಗೋದು, ಹೊಸ ಕೆಲಸ ಸಿಗೋದು, ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗುವಂಥ ಒಂದು ಕೆಲಸಗಳು ಸಿಗುವಂಥದ್ದು, ಒಂದು ಅದೃಷ್ಟಕರವಾದ ಜೀವನನೇ ಬದಲಾವಣೆ ಆಗುತ್ತೆ. ಅದರಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿರಲ್ಲ ಏನೆಲ್ಲ ಆಗುತ್ತೆ ನಿಮ್ಮ ಜೀವನದಲ್ಲಿ, ಏನೆಲ್ಲ ಒಳಿತಾಗುತ್ತೆ ಅನ್ನೋದನ್ನು ನೀವು ನಿರೀಕ್ಷೆ ಮಾಡದೇ ಇರೋಂಥ ಒಂದು ಕೆಲಸಗಳನ್ನ ನೀವು ನೋಡಬಹುದು. ನಿಮ್ಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ಯಶಸ್ಸು ಸಿಕ್ಕುತ್ತೆ. ಜೊತೆಗೆ ಯಾರೆಲ್ಲ ಆ್ಯಕ್ಟರ್ಸ್ ಇರ್ತೀರಾ ಅಥವಾ ಯಾರೆಲ್ಲ ಗ್ಲಾಮರ್ ಫೀಲ್ಡಲ್ಲಿ ಇರ್ತೀರಾ, ಕಾಸ್ಮೆಟಿಕ್ಸ್ ಸೇಲ್ ಮಾಡ್ತಿರೋರಾಗಿರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗೋ ಟೈಮ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ, ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕೆಲಸ ಬರ್ತಾ ಇರುತ್ತೆ, ಕೆಲಸನ ಮಾಡಿ ಒಳ್ಳೆ ಹಣನ ಸಂಪಾದನೆ ಮಾಡ್ಕೊಳ್ಳಿ. ನೀವೇನೆಲ್ಲ ಕನಸು ಕಂಡಿದ್ರೆ ಆ ಎಲ್ಲ ಕನಸು ಕೂಡ ನನಸಾಗುವಂಥ ಒಂದು ಟೈಮ್ ಆಗಿರುತ್ತೆ. ಗುರುವಿನ ಆಶೀರ್ವಾದ ತುಂಬ ಚೆನ್ನಾಗಿದೆ, ಶುಕ್ರನ ಒಂದು ಆಶೀರ್ವಾದ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಕೆಲಸದಲ್ಲಿ ಅಭಿವೃದ್ಧಿನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ನಿಮ್ಗೆ ಯಾರೇ ಶತ್ರುಗಳಿದ್ರೂ ಕೂಡ ಅವ್ರ ಮುಂದೆ ನಿಮಗೆ ಗೆಲುವಾಗ್ತಾ ಇರುತ್ತೆ. ನಿಮ್ಗೇನೋ ಕಾಂಪಿಟೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ, ನಿಮ್ಮ ಮುಂದೆ ಯಾರೋ ಕಾಂಪಿಟೇಷನ್ ಆಗಿರ್ತಾರೆ, ಆದರೆ ಯಶಸ್ಸು ನಿಮ್ಮದಾಗ್ತಾ ಇರುತ್ತೆ. ಅದು ಒಂದು ಖುಷಿ ಪಡುವಂಥ ವಿಷಯ. ಇನ್ನು ನಿಮಗೆ 5ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಒಂದು ಸಂಯೋಗ, ಬುಧಾದಿತ್ಯ ಯೋಗ ನಡೀತಾ ಇದೆ. ಸೊ ಇದರಿಂದ ಏನಂದರೆ ಒಂದು ಅದೃಷ್ಟನೇ ಬದಲಾವಣೆ ಆಗುತ್ತೆ. ನಿಮಗೆ ತುಂಬ ಅದೃಷ್ಟಕರವಾದ ಸಮಯ. ಗೌರ್ಮೆಂಟಿಂದ ಕೆಲವು ಕೆಲಸಗಳಾಗಬೇಕಾಗಿತ್ತು, ಗೌರ್ಮೆಂಟ್ ಉದ್ಯೋಗಿಗಳೇನಾದರೂ ಇದ್ದರೆ ಮಕರ ರಾಶಿನಲ್ಲಿ ಅವ್ರಿಗೆ ಯಶಸ್ಸು ಸಿಗುವಂಥ ಸಮಯ. ಏನೆಲ್ಲ ಸಿಗ್ಬೋದು? ಪ್ರಶಂಸೆ ಸಿಗುವಂಥದ್ದು ಅಥವಾ ಪ್ರಮೋಷನ್ ಸಿಗುವಂಥದ್ದು ಅಥವಾ ಯಾವುದಾದ್ರೂ ಖುಷಿಯಾದ ಕೆಲವು ವಿಚಾರಗಳು ನಡೆಯುವಂಥದ್ದು, ನಿಮ್ಮನ್ನು ಸ್ವಲ್ಪ ಹೈಲೈಟ್ ಮಾಡುವಂಥದ್ದು ಅಥವಾ ಗೌರವ ಸಿಗುವಂಥದ್ದು, ಮರ್ಯಾದೆ ಸಿಗುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ನಿಮಗೆ ಅಧಿಕವಾದ ಲಾಭನೂ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ. ಭೂಮಿಯಿಂದ ಲಾಭ ಸಿಗೋದು, ಏನಾದರೂ ಭೂಮಿನ ಕೊಡುವಂಥದ್ದು ಅಥವಾ ಭೂಮಿನ ತಗೊಳ್ಳೋವಂಥದ್ದು, ಇದೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಖುಷಿ ಅನ್ನೋ ವಿಷಯನೇ ಇದು. ಯಾಕೆಂತಂದರೆ ಗೌರ್ಮೆಂಟಿಂದ ಕೆಲಸಗಳಾಗಬೇಕಾಗಿತ್ತು, ಇದೇ ತುಂಬ ಮುಖ್ಯ.
ಏನಕ್ಕಂದರೆ ಎಲ್ಲ ಒಂದು ಕೆಲಸಕ್ಕೂ ಕೂಡ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಕೆಲಸಗಳಾಗಬೇಕಾಗತ್ತೆ. ಆ ಕೆಲಸಗಳಿಗೆ ಪ್ರಯತ್ನ ಪಟ್ಟರೆ ಕೆಲಸಗಳಾಗೋಗ್ಬಿಡುತ್ತೆ. ಸೊ ಪ್ರಯತ್ನ ಪಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರಬೇಕಾಗಿತ್ತು ನಿಮಗೆ ಅಂತಂದರೆ ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡೋದು, ಆ ವಿಚಾರಗಳನ್ನ ಬೇಗ ಬೇಗ ಫಿನಿಷ್ ಮಾಡ್ಕೊಳ್ಳೋವಂಥದ್ದು, ಅಥವಾ ನಿಮ್ಗೇನಾದರೂ ಹಣ ಬರೋದಿತ್ತು ಅಂದರೆ ಹಣ ಬಂದು ನಿಮ್ಮ ಕೈ ಸೇರುವಂಥದ್ದು, ಇದೆಲ್ಲವೂ ಕೂಡ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಆದರೆ 4ನೇ ಮನೇಲಿ ಕುಜನ ಒಂದು ಸಂಚಾರ ನಡೀತಿದೆ. ಭೂಮಿಗೆ ಸಂಬಂಧಪಟ್ಟಿದ್ದೇನಾದರೂ ಕೆಲಸಗಳಾಗಬೇಕು ಅಂದರೆ ಆ ಕೆಲಸಗಳಾಗೋದು, ಒಳ್ಳೆ ಲಾಭ ಬರುವಂಥದ್ದು, ಅಥವಾ ನೀವೇನಾದರೂ ಕೊಡೋದು ತೊಗೊಳ್ಳೋದು ವ್ಯಾಪಾರ ಮಾಡ್ತಿದ್ರೆ ಒಳ್ಳೆ ಲಾಭ ಸಿಗುವಂಥದ್ದು, ಅಥವಾ ಭೂಮಿ ಖರೀದಿ ಮಾಡಬೇಕು ಅಂತ ತುಂಬ ದಿವಸದಿಂದ ಹುಡುಕಾಡ್ತಿದ್ರೆ ಅದಕ್ಕೆ ಯೋಗ ಬರುತ್ತೆ. ಮನೆ ಕಟ್ಟೋ ಯೋಗ, ಮನೆ ತಗೊಳ್ಳೋ ಯೋಗ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕು ನಿಮಗೆ ಒಳ್ಳೆಯದೇ, ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಇರೋ ಥರ ಲಾಭನೂ ಬರ್ತಾ ಇದೆ, ಹಣಕಾಸು ಚೆನ್ನಾಗಿ ಬರ್ತಿದೆ, ಕೆಲಸ ಚೆನ್ನಾಗಿ ಬರ್ತಾ ಇದೆ, ಹಣದ ಅರಿವು ತುಂಬ ಚೆನ್ನಾಗಿದೆ, ಗೌರ್ಮೆಂಟಿಂದ ಕೆಲಸಗಳಾಗ್ತಿದೆ, ಜೊತೆಯಲ್ಲಿ ಭೂಮಿ ತಗೊಳ್ಳೋ ಯೋಗನೂ ಕೂಡ ನಿಮಗೆ ಬರ್ತಾ ಇದೆ. ಸೊ ಖುಷಿ ಪಡುವಂಥ ವಿಷಯನೇ ಅಲ್ವಾ. ಇನ್ನು ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ 3ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಮಾತಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಜೊತೆಗೆ 2ನೇ ಮನೇಲಿ ರಾಹುವಿನ ಸಂಚಾರನೂ ಕೂಡ ಇದೆ. ಇದೊಂದು ತಪ್ಪು ನೀವು ಮಾಡಬಾರ್ದು ಅಂತ ಹೇಳಿದ್ದು ನಾನು ಇದನ್ನೇ. ಏನಂದರೆ ಮಾತಿನ ಮೇಲೆ ನಿಗಾ ಇರಬೇಕು. ಏನೋ ಬರುತ್ತೆ ಅಂತ ಬಾಯಿಗೆ ಬಂದದ್ದು ಮಾತಾಡೋಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಆಗಬೇಕಾಗಿರೋ ಕೆಲವು ಕೆಲಸಗಳನ್ನು ಕೂಡ ಏನೋ ತೊಂದರೆಗಳಾಗ್ಬಿಡುತ್ತೆ. ಈಗ ಏನೋ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿರ್ತೀರ, ನಿಮಗೆ ಸ್ವಲ್ಪ ಅವ್ರು ಕಾಯಿಸ್ಬಿಡ್ತಾರೆ, ಅಥವಾ ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಸಣ್ಣ ಪುಟ್ಟ, ಆವಾಗ ನಿಮಗೆ ಕೋಪ ತಡ್ಕೊಳಕ್ಕಾಗ್ದಿರಾ ನಿಮ್ಮ ಬಾಯಲ್ಲಿ ಏನೇನೋ ಮಾತು ಬರುತ್ತೆ. ಏನಾದ್ರು ಮಾತಾಡೋಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಆಗಬೇಕಾಗಿದ್ದ ಕೆಲಸನೂ ಕೂಡ ಕೆಟ್ಟೋಗ್ಬಿಡುತ್ತೆ. ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಮಾತಾಡಬೇಕಾದ್ರೆ ಇದನ್ನು ಮಾತಾಡಬೇಕಾ ಬೇಡವಾ ಅಂತ ಎಷ್ಟು ನಿಗಾ ಇಟ್ಕೊಂಡಿರ್ತೀರೋ ಅಷ್ಟೇ ಒಳಿತಿನ ನೋಡುವಂಥ ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಕೋಪನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಅಥವಾ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಿವಿಗೆ ಏನಾದರೂ ಒಂದು ವಿಷಯ ಬಂತು ಅಂತಂದರೆ ಈ ವಿಚಾರನ ನಾನು ಕೇಳಬೇಕಾ ಕೇಳಬಾರ್ದಾ, ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಮುಂದುವರೆದ್ಬಿಟ್ರೆ ನೆಗೆಟಿವಿಟಿ ಅನ್ನೋದೇ ಇರೋದಿಲ್ಲ ನಿಮಗೆ. ಜೊತೆಗೆ ಧೈರ್ಯ ಜಾಸ್ತಿ ಇರುತ್ತೆ. ಏನು ಕೆಲಸ ಮಾಡೋಕ್ಕೂ ಧೈರ್ಯ, ನಾನು ಮಾಡ್ತೀನಿ ಬಿಡು, ಆಗುತ್ತೆ ಬಿಡು ಅನ್ನುವಂಥ ಒಂದು ಧೈರ್ಯ ಜಾಸ್ತಿ ಇದೆ. ಹಣದ ಅರಿವು ತುಂಬ ಚೆನ್ನಾಗಿದೆ. ಉಳಿತಾಯ ಮಾಡೋದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ, ಯಾಕಂದರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ರಾಹು ಇರೋದ್ರಿಂದ ಹಣ ಜಾಸ್ತಿ ಬರ್ತಾ ಇದ್ರು ಕೂಡ ಅದೇ ರೀತಿ ಏನಾದರೂ ಒಂದು ಖರ್ಚು, ಇಲ್ಲೇನೋ ಉಳಿತಾಯ ಮಾಡ್ತಿದ್ದೀನಿ ಅಂದರೆ ಇಲ್ಲೇನೋ ಖರ್ಚಾಗೋದಕ್ಕೆ ಇನ್ನೊಂದು ದಾರಿ ರೆಡಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ಕೇರ್ಫುಲ್ ಆಗಿದ್ರೇನೆ ಒಳ್ಳೇದು. ಇನ್ನು ಕೇತು ಸಂಚಾರ ಅಂತ ಬಂದಾಗ, ಕೇತು ನಿಮಗೆ 8ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುತ್ತೆ. ಅಂದರೆ ಥ್ರೋಟ್ ಇನ್ಫೆಕ್ಷನ್ ಆಗೋದು, ಡೆಂಟಲ್ ಪ್ರಾಬ್ಲಮ್ ಆಗೋದು, ಕಣ್ಣಿಗೆ ಏನಾದರೂ ಸಮಸ್ಯೆಗಳಾಗುವಂಥದ್ದು, ಅಥವಾ ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗುವಂಥದ್ದು, ಅಥವಾ ಇನ್ನು ಅಪಘಾತಗಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ನು ಗಾಡಿಗಳು ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು, ಈ ಥರದ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬಹುದು. ಇನ್ನು ವಿದ್ಯಾರ್ಥಿಗಳಿಗೂ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದರಲ್ಲಿ ವಿನ್ನಿಂಗ್ಸ್ ಆಗ್ತೀರಾ. ಈ ಟೈಮ್ನ ಉಪಯೋಗ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುವಂಥದ್ದು ಅಥವಾ ಸೆಲೆಕ್ಷನ್ ಆಗುವಂಥದ್ದು ಎಲ್ಲ ಕೂಡ, ಯಾಕಂದರೆ ಸೂರ್ಯನು ತುಂಬ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ. ಈ ಕಡೆ ನಿಮಗೆ 6ನೇ ಮನೆಯಲ್ಲೂ ಕೂಡ ಒಳ್ಳೆ ಗ್ರಹಗಳ ಸಂಯೋಗ ಇರೋದ್ರಿಂದ ನಿಮಗೆ ಒಳ್ಳೆ ಲಾಭ ನೋಡುವಂಥ ಟೈಮ್ ಆಗಿರುತ್ತೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ರೈತರಿಗೂ ಕೂಡ ಉತ್ತಮವಾಗಿದೆ ಸಮಯ ಅಂತ ನೆಗೆಟಿವಿಟಿ ಅನ್ನೋದೇನು ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ. ಹಾಗೆ ನಿಮಗೆ ಮುಂದೆ ಬೆಳೆ ಬೆಳಿಬೇಕು ಅನ್ನೋದಕ್ಕೂ ಕೂಡ ಒಳ್ಳೆ ಬೆಲೆ ಬರುತ್ತೆ. ಸೊ ಹಾಗಾಗಿ ಏನು ಸಮಸ್ಯೆಗಳೇ ಇಲ್ಲ ರೈತರಿಗೆ. ಆದರೂ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ, ಮೊದಲನೇದು ಗಣಪತಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಪ್ರತಿದಿನ ಓಂ ಗಂ ಗಣಪತಿಯೇ ಅನ್ನೋವಂಥ ಮಂತ್ರನ ಒಂದು 11 ಬಾರಿನೋ 21 ಬಾರಿನೋ ಪ್ರೇಯರ್ ಮಾಡ್ಕೊಳ್ಳಿ. ಚಿಕ್ಕ ಮಂತ್ರ ಅಲ್ವಾ, ಅದನ್ನ ಹೇಳ್ಕೊಳ್ಳೋಕೆ ಎಷ್ಟು ಸಮಯ ಹಿಡಿಯುತ್ತೆ? ನೀವು ಒಂದು 10 ನಿಮಿಷ ದೇವ್ರಿಗೋಸ್ಕರ ನೀವು ಸಮಯ ಕಳೆಯೋಕ್ಕಾಗಲ್ವಾ? ಇದೊಂದು ಮಂತ್ರನ ನೀವು ಹೇಳ್ಕೊಂಡು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ನಿಮಗೆ ಯಶಸ್ಸು ಸಿಗುತ್ತೆ. ನಾನು ಹೇಳಿದೆ ನೆಗೆಟಿವಿಟಿ ಕೆಲವೊಂದು, ಅದನ್ನು ಕೂಡ ನಿಮಗೆ ತಡೆದಿಡಿಯುತ್ತೆ. ಜೊತೆಗೆ ಪ್ರತಿ ಶನಿವಾರದ ದಿವಸ ಏನಾದರೂ ಒಂದು ದಾನ ಧರ್ಮ ಮಾಡಿ, ಯಾರಿಗಾದರೂ ಸರಿ. ಅಂದರೆ ಅದರಲ್ಲೂ ನಿರ್ಗತಿಕರಿಗೆ ಏನು ನಿಮಗೆ ಡೊನೇಟ್ ಮಾಡೋಕ್ಕೆ ಸಾಧ್ಯನೋ ಅಂಥದನ್ನು ದಾನ ಮಾಡೋದ್ರಿಂದ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ಕಾರ್ಯಕ್ರಮ ಮುಗಿಸೋವಂಥ ಒಂದು ಸಮಯ ಈಗ ಬಂದಿದೆ. ಆದರೆ ಒಂದೇನು ಅಂತಂದರೆ, ಕೆಲವ್ರದ್ದು ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ಏನು ಅಂತಂದರೆ, ಕೆಲವರು ನೆಗೆಟಿವಿಟಿ ಹಾಕ್ತಿರ್ತಾರೆ, ಕೆಲವರು ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ. ಈಗ ನಾನು ಹೇಳಿರೋ ಫಲಗಳಲ್ಲೂ ಕೂಡ ಕೆಲವು ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕೆಲವ್ರು ಏನು ಹೇಳ್ತಾರೆ, ನಮ್ಗೆ ಯಾವುದೇ ರೀತಿ ನೆಗೆಟಿವ್ ಆಗ್ತಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಸುಮ್ಮನೆ ಏನೋ ಹೇಳ್ತಿದ್ದೀರಾ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ತುಂಬ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ದೀರಾ, ನಂಗೆ ತಿನ್ನೋಕೆ ಊಟನೂ ಇಲ್ಲ, ಬಟ್ಟೆನೂ ಇಲ್ಲ, ಕೆಲಸನೂ ಇಲ್ಲ, ನಾವೇನು ಮಾಡಬೇಕು ಅಂತ ಅನ್ನೋರು ಕೂಡ ಇದ್ದೀರಾ. ಸೊ ಏನಕ್ಕೆ ಈ ಥರ ಎಲ್ಲ ಆಗುತ್ತೆ ಅಂತಂದರೆ, ನಿಮ್ಮ ವೈಯಕ್ತಿಕ ಜಾತಕನ ನೀವು ತೋರಿಸ್ಕೋಬೇಕು. ಯಾಕೆ ಗೊತ್ತಾ, ಅದರಲ್ಲಿ ಗ್ರಹಗತಿಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತು ನಿಮಗೆ ನಡೀತಿರುವಂಥ ದಶಾಭುಕ್ತಿನೂ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೋಬೇಕು ಅಂದರೆ, ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.